ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮುದ್ದೆಗೆ, ಪೂರಿ, ದೋಸೆ, ಚಪಾತಿ ಎಲ್ಲದಕ್ಕೂ ಸರಿ ಹೋಗೋ ಅಂಥ ಒಂದು ಬೆಸ್ಟ್ ಟೊಮೆಟೊ ಚಟ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆನೂ ಈ ಚಟ್ನಿ ಸೂಪರು, ಬಿಸಿ ಬಿಸಿ ರೊಟ್ಟಿ ಜೊತೆನೂ ಸೂಪರು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೀಡಿಯಮ್ ಗಾತ್ರದ 3 ಟೊಮೆಟೊನ ತೊಗೊಂಡಿದ್ದೀನಿ. ಈ ಟೊಮೆಟೊನ ನಾವು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ನೀವೇನಾದರೂ ಒಲೆನ ಉಪಯೋಗಿಸೋದಾದರೆ ಕೆಂಡದೆಲೆನೇ ಇದನ್ನ ಚೆನ್ನಾಗಿ ಸುಟ್ಕೋಬೋದು. ಈ ನಡುವೆ ಯಾರೂ ಒಲೆನ ಅಷ್ಟಾಗಿ ಉಪಯೋಗಿಸ್ದಿರೋ ಕಾರಣ ನಾನು ಈ ರೀತಿ ಒಲೆಯಲ್ಲೇ ಅಂದರೆ ಗ್ಯಾಸ್ ಒಲೆಯಲ್ಲೇ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ. ನಾನು ನಿಮ್ಗೆ ತೋರಿಸ್ತಾ ಇದ್ನಲ್ವ, ಆ ರೀತಿ ನಾವು ಸುತ್ತಲೂ ನೀಟಾಗಿ ಇದನ್ನೆಲ್ಲ ಸುಟ್ಕೋಬೇಕಾಗತ್ತೆ. ಹಿಂದಿನ ಕಾಲದಲ್ಲೆಲ್ಲ ಕೆಂಡದಲ್ಲೇ ಇದನ್ನ ಚೆನ್ನಾಗಿ ಸುಟ್ಕೊಂಡು ಖಾರನ ಮಾಡ್ತಾಯಿದ್ರು. ಅಂದರೆ ಟೊಮೆಟೊ ಖಾರ ಅಥವಾ ಟೊಮೆಟೊ ಚಟ್ನಿ ಈ ರೀತಿ ಏನಾದರೂ ಕರಿಬೋದು. ಬಿಸಿ ಬಿಸಿ ಮುದ್ದೆ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಇದು ತುಪ್ಪ ಹಾಕ್ಕೊಂಡು ಈ ಖಾರ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೇಗಿತ್ತು ಅಂತ. ನೋಡಿ, 1 ಟೊಮೆಟೊ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಸುಟ್ಕೊಂಡಿದ್ದೀನಿ ಅಂತ. ಈ ರೀತಿ ಚೆನ್ನಾಗಿ ಸುತ್ತಲೂ ಇದೆಲ್ಲ ಬೇಯಬೇಕಾಗತ್ತೆ. ಅಲ್ಲಿವರೆಗೂ ಇದನ್ನ ನೀವೆಲ್ಲ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ಹಾಗೆ ನಾನು 3 ಟೊಮೆಟೊನ ಸುಟ್ಕೊಂಡು ನೀಟಾಗೆಲ್ಲ ಸಿಪ್ಪೆ ರಿಮೂವ್ ಮಾಡಿ ಆನಂತರ ತೊಳೆದ್ಬಿಟ್ಟು ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನಾವು ಉಪಯೋಗಿಸ್ಬೇಕು. ಆನಂತರ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಒಂದು 10 ಕಾಳಷ್ಟು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಒಂದು ರೆಂಬೆ ಅಷ್ಟು ಅಥವಾ ಒಂದು 10 ಎಲೆವಷ್ಟು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಚಿಲ್ಲಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 3/4 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ರುಬ್ಲಿಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಟೊಮೆಟೊದಲ್ಲೇ ನೀರಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ನೀರನ್ನ ಜಾಸ್ತಿ ಸೇರಿಸ್ಲಿಕ್ಕೆ ಹೋಗಬೇಡಿ. ನೋಡಿ, ಇದನ್ನ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನುಣ್ಣಗೂ ರುಬ್ಲಿಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ನಲ್ವ ಯಾವ ರೀತಿ ಆಗಿದೆ ಅಂತ. ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮುದ್ದೆ ಜೊತೆನಾದರೂ ಸರಿ, ಚಪಾತಿ, ರೊಟ್ಟಿ, ಪೂರಿ, ದೋಸೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇದು. ನಂತರ ಒಂದು ದಪ್ಪು ಸೈಜ್ ಈರುಳ್ಳಿನ ಈ ರೀತಿ ಚೆನ್ನಾಗಿ ಜಜ್ಜಿ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿ ಸೇರಿಸೋದು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಈರುಳ್ಳಿ ಕಾಂಬಿನೇಷನ್ ಅಂತ ಇದಕ್ಕೆ ಸೂಪರ್ ಆಗಿರುತ್ತೆ. ಎಷ್ಟು ಈಸಿಯಾಗಿ ನಾವು ಟೊಮೆಟೊ ಚಟ್ನಿನ ಮನೇಲಿ 2 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ನೋಡಿದ್ದೀರಲ್ವಾ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.